PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಈಗ ನಿಮ್ಮ ಹಿಂದಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 3 ಇದರ ಉತ್ತರಗಳನ್ನು ನೋಡೋಣ. ನೋಡಿ, ಕೆಲವು ವಿದ್ಯಾರ್ಥಿಗಳು ಫಿಕ್ಸ್ ಕ್ವೆಶ್ಚನ್ಸ್ ಹೇಳಿ ಅಂತ ಕೇಳ್ತಾ ಇದ್ರು. ನೋಡಿ, ಈ ವರ್ಷ ಮಾತ್ರ ಎಲ್ಲವೂ ಮಾಡೆಲ್ ಕ್ವೆಶ್ಚನ್ ಪೇಪರಿಂದನೇ ಕೇಳ್ತಾ ಇದ್ದಾರೆ. ಈಗ ಏನು ಮೊನ್ನೆ ನಡೆದಂಥ ಕೆಮಿಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಇಡೀ ಪೇಪರೇ ಮಾಡೆಲ್ ಕ್ವೆಶ್ಚನ್ ಪೇಪರಿಂದ ಕೇಳಿದ್ರು. ಆದ ಕಾರಣ ಈ ವರ್ಷ ನಿಮಗೆ ಫಿಕ್ಸ್ ಕ್ವೆಶ್ಚನ್ ಅಂದರೆ ಇವೇ ಮಾಡೆಲ್ ಕ್ವೆಶ್ಚನ್ ಪೇಪರ್ನಲ್ಲಿರುವಂಥ ಕ್ವೆಶ್ಚನ್ಗಳೇ ಫಿಕ್ಸ್ ಕ್ವೆಶ್ಚನ್ ಅಂತ ಹೇಳ್ಬೋದು. ಆದ ಕಾರಣ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನು ಚೆನ್ನಾಗಿ ನೋಡಿಕೊಂಡು ಓದ್ಕೊಂಡು ಹೋಗ್ಬೇಕು ನೀವು. ಈಗ ನಾನು ಹಿಂದಿನ ವಿಡಿಯೋದಲ್ಲಿ 1ರಿಂದ 16 1 to 16 ಕ್ವೆಶ್ಚನ್ ಆನ್ಸರ್ನ ಒಂದು ಸಪ್ರೇಟ್ ವಿಡಿಯೋ ಮಾಡಿ 3 ಪತ್ರಿಕೆಗಳ 1 to 16 ಕ್ವೆಶ್ಚನ್ ಆನ್ಸರ್ಗಳನ್ನು ಅಲ್ಲಿ ಹೇಳಿದ್ದೀನಿ, ತೋರಿಸಿದ್ದೀನಿ. ಈಗ ಇಲ್ಲಿ ಏನಾಗಿದೆ ಅಂದರೆ, ಈ ಕ್ವೆಶ್ಚನ್ ಪೇಪರ್ನಲ್ಲಿ ಕ್ವೆಶ್ಚನ್ಸ್ಗಳು ಫಸ್ಟ್ಗೆ ಕ್ವೆಶ್ಚನ್ ಪೇಪರ್ ಇದೆ, ನಂತರ ಆನ್ಸರ್ ಇದೆ. ಒಮ್ಮೆ ಕ್ವೆಶ್ಚನ್ ತೋರಿಸೋದು, ನಂತರ ಆನ್ಸರ್ ತೋರಿಸೋದು, ಹೀಗಾಗಿ ತುಂಬ ಇದಾಗಿತ್ತು. ಆದರೂ ಕೂಡ ಫಸ್ಟ್ ಪೇಪರ್ ಹೇಗೇಗೋ ಇದನ್ನು ಮಾಡಿ ತೋರಿಸಿದ್ದೀನಿ ಎಲ್ಲ ನೀಟಾಗಿ. ಆದ ಕಾರಣ ಈಗ ನೇರವಾಗಿ ನಾನು ಏನು ಮಾಡ್ತೀನಿ ಅಂದರೆ, ಆನ್ಸರ್ನಷ್ಟೇ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಹತ್ರ ಕ್ವೆಶ್ಚನ್ ಪೇಪರ್ ಜೆರಾಕ್ಸ್ ಇತ್ತು ಅಥವಾ ಇನ್ನೊಂದು ಮೊಬೈಲ್ ಇತ್ತಂದರೆ ನೀವು ಕ್ವೆಶ್ಚನ್ ಪೇಪರ್ನ ಒಂದು ಕಡೆ, ಆನ್ಸರ್ನ ಒಂದು ಕಡೆಯಿಂದ ನೋಡ್ಕೋಬಹುದು. ಅಂದರೆ ಅದು ನಿಮಗೆ ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ, ಇವು ಕ್ವೆಶ್ಚನ್ ಪೇಪರ್ 3ದ ಆನ್ಸರ್ಗಳು. ಇವು ನಾನು ಹಿಂದಿ ವಿಡಿಯೋದಲ್ಲಿ ಕೂಡ ಕ್ವೆಶ್ಚನ್ ನಾನು ಅಲ್ಲಿ ಟಿಕ್ ಮಾಡ್ತಾ ಹೋಗಿದ್ದೀನಿ. ಇದು ಅ ವಿಭಾಗದಲ್ಲಿ ನೋಡಿ, 1ರಿಂದ 10 ಕ್ವೆಶ್ಚನ್ ಆನ್ಸರ್ ಇದು. ಇನ್ನು ಮುಂದೆ ನೋಡಿ, ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವೆಲ್ಲ ಆದಲ್ಲಿ, ಇದು ಮ್ಯಾಚ್ ದ ಫಾಲೋವಿಂಗ್ ಕ್ವೆಶ್ಚನ್ಸು. ಇವೆಲ್ಲ ಹಿಂದಿನ ವಿಡಿಯೋದಲ್ಲಿ ಕೂಡ ನೋಡಿದ್ದೀನಿ. ನೀವು ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು, ಸ್ಕ್ರೀನ್ಶಾಟು ತಗೋಬೋದು. ಮಿನಿಮಮ್ ನೀವೇನು ಮಾಡಬೇಕಂದ್ರೆ ವಿಡಿಯೋ ಕ್ವಾಲಿಟಿ ಹೈ ಇಟ್ಕೋಬೇಕು. ಮಿನಿಮಮ್ 360 ಆದರೂ ಇಟ್ಕೊಂಡ್ರೆ ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಇನ್ನು ಖಂಡಕದಲ್ಲಿ ನೋಡಿ, 17th ಕ್ವೆಶ್ಚನ್ ಆನ್ಸರ್ ಇದು. ಸೆಕೆಂಡಲ್ಲಿ ಅದಲ್ಲಿ 17th ಕ್ವೆಶ್ಚನ್ ಆನ್ಸರ್ ಇದು. ನಿಮ್ಮ ಕ್ವೆಶ್ಚನ್ ಪೇಪರ್ ಜೊತೆಗೆ ನೋಡ್ತಾ ಹೋಗಿ ಸ್ಕ್ರೀನ್ಶಾಟು ತಗೋಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಮಾಡ್ಬೋದು. ಇನ್ನು 18th ಕ್ವೆಶ್ಚನ್ ಆನ್ಸರ್ ಇದು. 18th ಕ್ವೆಶ್ಚನ್ ಆನ್ಸರ್ ಇದು ನೋಡ್ತಾ ಹೋಗಿ. ನಂತರ ಇಲ್ಲೇ 19th ಕ್ವೆಶ್ಚನ್ ಆನ್ಸರು ಇದೆ. 19th ಕ್ವೆಶ್ಚನ್ ಆನ್ಸರು ಇದು ಮಾಡೆಲ್ ಪೇಪರ್ 3 ನಾವು ನೋಡ್ತಾ ಇರೋದು. ಇನ್ನು 20th ಕ್ವೆಶ್ಚನ್ ಆನ್ಸರ್ ಇದು. 20th ಕ್ವೆಶ್ಚನ್ ಆನ್ಸರ್ ಮಾಡೆಲ್ ಪೇಪರ್ 3. ಇನ್ನು 21st ನೋಡಿ, ಸಂದರ್ಭ ಸ್ಪಷ್ಟೀಕರಣ ಬರ್ತವೆ 21st ನೋಡಿ. ಇಲ್ಲಿ ನಮಗೆ ಚಾಯ್ಸ್ ಇರುತ್ತೆ. ಇಲ್ಲ, ಇದು 21st, ಇಲ್ಲೇ 22nd ಇಲ್ಲಿರೋದಿಲ್ಲ. 22nd ಸಂದರ್ಭ ಸ್ಪಷ್ಟೀಕರಣ 22nd ಇದನ್ನು ನೀವು ನೋಡಬಹುದು. ಇನ್ನು 23rd ಇಲ್ಲಿ ಕೂಡ ಸಂದರ್ಭ ಸ್ಪಷ್ಟೀಕರಣ ನೋಡಿ. ಬೇರೆ ಬೇರೆ ಭಾಗಗಳಿಂದ ನಿಮ್ಗೆ ಕೇಳ್ತಾರೆ. ನಿಮ್ಗೆ ಬ್ಲೂ ಪ್ರಿಂಟ್ ಕೂಡ ಮಾಡಿದ್ದೀನಿ ವಿಡಿಯೋನ, ಅದನ್ನು ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಯಾವ್ಯಾವ ಭಾಗಗಳಿಂದ ಎಷ್ಟು ಪ್ರಶ್ನೆ ಬರ್ತವೆ, ಯಾವ ರೀತಿ ಬರ್ತವೆ ಅನ್ನೋದು ಗೊತ್ತಾಗ್ತದೆ. ಇನ್ನು 24th ಸಂದರ್ಭ ಮತ್ತು ಸ್ಪಷ್ಟೀಕರಣ. ಅದು 24th ಸ್ವಲ್ಪ ಕಂಟಿನ್ಯೂ ಆಗಿದೆ. ಇದು 25th ನೋಡಿ. 3rdನಲ್ಲಿ ಅದಲ್ಲಿ 25th ಕ್ವೆಶ್ಚನ್ ಆನ್ಸರ್ ಇದು. ಆಮೇಲೆ 26th, ಆಮೇಲೆ ಆದಲ್ಲಿ 27, 28, 29 ನೋಡಿ. 30th ಕ್ವೆಶ್ಚನ್ ಸಂದರ್ಭ. ನಂತರ ವ್ಯಾಖ್ಯಾ, ವಿಶೇಷ. ಇಲ್ಲಿ ನಿಮಗೆ ಅಥವಾ ಇರುತ್ತೆ. ಈ ಅಥವಾ ಪ್ರಶ್ನೆ ಉತ್ತರವನ್ನು ಇಲ್ಲಿ ನೋಡ್ಬೋದು. ಅದರ ಸಂದರ್ಭ, ವ್ಯಾಖ್ಯಾ ಮತ್ತು ವಿಶೇಷವನ್ನು ನೋಡಬಹುದು. ಇನ್ನು ನಂತರ 31st ಕ್ವೆಶ್ಚನ್ ಕೂಡ ನೋಡಿ, ಸಂದರ್ಭ, ಭಾವಾರ್ಥ ಮತ್ತು ವಿಶೇಷ ನೋಡಿ. ಪದ್ಯಾಂಶವನ್ನು ಕೊಟ್ಟಿರ್ತಾರೆ, ಅದರ ಭಾವಾರ್ಥವನ್ನು ಬರಲಿಕ್ಕೆ ಹೇಳ್ತಾರೆ 31. ಅಲ್ಲಿ ಕೂಡ ನಿಮಗೆ ಒಂದು ಚಾಯ್ಸ್ ಇರುತ್ತೆ, ಅಥವಾ ಅಂತ ಕೇಳ್ತಾರೆ. ಇದು ಮೇಲಿನ ಪ್ರಶ್ನೆ ಇದು ನೋಡ್ಕೊಳ್ಳಿ. ತೆಳಗಿನ ಪ್ರಶ್ನೆಯದ್ದು, ಕವಿತೆಯದ್ದು ಇಲ್ಲಿ ಉತ್ತರವನ್ನು ನೀವು ನೋಡ್ಬೋದು 31st. ಆಮೇಲೆ ಖಂಡ ಗದಲ್ಲಿ 32 ನೋಡಿ.
4th ಇದರಲ್ಲಿ 32 ಆನ್ಸರು. ಇಲ್ಲಿ ಮುಂದೇನೂ ಬಂದಿದೆ ನೋಡಿ, 32 ಆನ್ಸರ್ ಇದು ಇಲ್ಲಿವರೆಗೆ. ಆಮೇಲೆ ಅಥವಾ ಪ್ರಶ್ನೆ ಉತ್ತರವನ್ನು ಇಲ್ಲಿ ನೀವು ನೋಡ್ಬೋದು. 32ದ ಅಥವಾ ಪ್ರಶ್ನೆ ಉತ್ತರ, ಇದು 32ದ್ದು ಅಥವಾ ಪ್ರಶ್ನೆ ಉತ್ತರ. ಇನ್ನು 33ದ ಉತ್ತರವನ್ನು ಇಲ್ಲಿ ನೋಡ್ಬೋದು. ಆದಲ್ಲಿ 33 ಉತ್ತರವನ್ನು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಕೂಡ ಅಥವಾ ಇರುತ್ತೆ, ಅದರ ಉತ್ತರವನ್ನು ನೀವು ಇಲ್ಲಿ ನೋಡ್ಬೋದು 33. ಇನ್ನು ಮುಂದೆ ಖಂಡ ಘದಲ್ಲಿ ನೋಡಿ, ಇಲ್ಲಿ ಭಾಷಾಭ್ಯಾಸ ನಿಮ್ಮದು 5th ಅದಲ್ಲಿ ಸಾಗರ್ ಕಿ ಗಹರಿಯಾ ಮೇ ಕ್ಯಾ ನಹಿ ಹೈ, ಗೀತಾ ಪುಸ್ತಕ್ ಲಾಯಿ, ಆಪ್ ಯಹಾ ಸೆ ವಹಾ ಜಾಯಿಯೇ. ನೋಡಿ, ಸೇಮ್ ಇದೇ ಮಾಡೆಲ್ ಟೈಪ್ನಲ್ಲಿ ಕೇಳ್ತಿರ್ತಾರೆ. ಆಮೇಲೆ 35 ಕಾಲ ಬದಲು ಮಾಡಲಿಕ್ಕೆ ಇರ್ತದೆ. ಇಲ್ಲಿ ನೋಡಿ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭೂತಕಾಲ ಬದಲು ಮಾಡಿ ಕೊಟ್ಟಿದ್ದಾರೆ. ಇನ್ನು 36ನೇದು ನೋಡಿ, 37ನೇದು, 38ನೇದು ನೋಡಿ, ಅನು ಪ್ಲಸ್ ಶಾಸನ್, ಇದನ್ನು ಮಾಡಿ ಬರಿಬೇಕು ನೀವು. ಕ್ವೆಶನ್ ಪೇಪರ್ ಇದ್ದರೆ ಅದ್ರ ಜೊತೆ ನೋಡ್ತಾ ಹೋಗಿ ನೋಡಿ. 36, 37, 38, 39 ಮತ್ತು 41 ಪ್ಯಾರಾ ಕೊಟ್ಟಿರ್ತಾರೆ, ಅದರಲ್ಲೇ ಪ್ರಶ್ನೆಗಳಿರ್ತವೆ, ಅದನ್ನು ಓದಿ ನೀವು ಉತ್ತರಗಳನ್ನು ನೀಡೋದು. ತುಂಬ ಸುಲಭ ಇರುತ್ತೆ ಅದು. ಇನ್ನು 42nd ಬೇಕಾರಿ ಕಿ ಸಮಸ್ಯೆ, ಎಸ್ಸೆ ಬರೆದು. ಎಸ್ಸೆದಲ್ಲಿ ಏನೇನು ಬರೀಬೇಕು? ಭೂಮಿಕಾ, बेकारी की समस्या किसे कहते हैं, वर्तमान समाज की प्रमुख समस्या, बेकारी फैलने के कारण, बेकारी दूर करने के उपाय, बेकारी दूर करने के लिए क्या किए गए प्रयत्न, उपसಂಹಾರ. ಈ ರೀತಿ ಯಾವ ಒಂದು ಎಸ್ಸೆ ಕಳಿತಾರೆ ಅದರ ಪ್ರಕಾರ ನೀವು ಭೂಮಿಕಾ, ಪ್ರಸ್ತಾವನಾ, ಉಪಸಂಹಾರ ಮತ್ತು ಮೇನ್ ಒಂದು ಏನು ಎಸ್ಸೆದ್ದು ಇದಿರುತ್ತಲ್ಲ ಅದಂತೂ ಎಲ್ಲ ಇದರಲ್ಲೂ ಸೇಮ್ ನೀವು ಬರಿಬೇಕು ಆ ರೀತಿ ಪದ್ಧತಿಯನ್ನು. ಇನ್ನು ಪತ್ರ ಲೇಖನ ನೋಡಿ, ಪ್ರೇಷಕ್ ಪತ್ರ ಕಳೆಯವರು ಬರೀಬೇಕು, ಪತ್ರದ ಏನು ಮ್ಯಾಟ್ರು ಸಂಬೋಧನೆ ಮಾಡಬೇಕು, ಮತ್ತು ಕೊನೆಗೆ ಇಲ್ಲಿ ಆಪ್ಕಾ ಅದೇನು ರಿಲೇಟೆಡ್ ಇರುತ್ತಲ್ಲ ಅದನ್ನು ಮಾಡಬೇಕು. ಮತ್ತು 42nd ನೋಡಿ, ಲಾಸ್ಟ್ ಇದಕ್ಕೆ ಬಂದ್ವಿ ನಾವು, ಅದರ ಉತ್ತರಗಳನ್ನು ಇಲ್ಲಿ ನೀವು ನೋಡ್ಬೋದು. ಹಿಂದಿಯಲ್ಲಿ ಇದನ್ನು ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಈಗ ನಾವು ಮಾಡೆಲ್ ಪೇಪರ್ 3 ನೋಡಿದ್ವು. ಯಾರಿಗೆಲ್ಲ ಈ ಒಂದು ಮಾಡೆಲ್ ಪೇಪರ್ 1, 2, 3 ಆನ್ಸರ್ ಇರುವಂಥ PDF ಅಷ್ಟೇ ನಮಗೆ ಬೇಕು ಅಂದರೆ 29 ರೂಪೀಸನ್ನು ಮಾಡಿ. ಮಲ್ಲ ನಮಗೆ ಎಲ್ಲ ವಿಷಯದ ನೋಟ್ಸು, ಕ್ವಶನ್ ಪೇಪರ್ ಆನ್ಸರು ಎಲ್ಲ ಆಲ್ 6 ಸಬ್ಜೆಕ್ಟದ್ದು ಅಥವಾ ಬೇಕು ಅಂತಂದರೆ ನೀವು 99 ರೂಪೀಸ್ ಫೋನ್ಪೇ ಮಾಡಿ ಎಲ್ಲ ಇದನ್ನು ಪಡಿಬೋದು. ಎಲ್ಲ ಪಾಸಿಂಗ್ ಪ್ಯಾಕೇಜು ಮತ್ತು ಆಲ್ ಸಬ್ಜೆಕ್ಟ್ ನೋಟ್ಸು, ಮಾಡೆಲ್ ಪೇಪರ್ ಆನ್ಸರು ಮತ್ತು ಯಾವ್ಯಾವ ಪ್ರಿಪ್ರೇಟ್ರಿ ಲಭ್ಯವಿವೆ ಅವನ್ನು ಕೂಡ ಪ್ರಿಪ್ರೇಟ್ರಿ 1 and 2 ಆನ್ಸರ್ನು ನೀವು ಪಡಿಬಹುದು. ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ.